ಅರ್ಜುನ ಆನೆ ಸ್ಮಾರಕ ವಿಚಾರದಲ್ಲಿ ಹೋರಾಟ ನಡೆಸಿದ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿರುವುದನ್ನು ಖಂಡಿಸಿ ಹಾಗೂ ತಾಲೂಕಿನಲ್ಲಿ ತೀವ್ರವಾಗುತ್ತಿರುವ ಕಾಡಾನೆ ಸಮಸ್ಯೆ ಕುರಿತು ಚರ್ಚಿಸಲು ಡಿಸೆಂಬರ್ 18ರಂದು ಗುರುವಾರ ಬೆಳಗ್ಗೆ 11ಕ್ಕೆ ಸಕಲೇಶಪುರದ ಒಕ್ಕಲಿಗರ ಭವನದಲ್ಲಿ ಸರ್ವಪಕ್ಷ ಸರ್ವ ಸಂಘಟನೆಗಳ ಸಭೆ ಆಯೋಜಿಸಲಾಗಿದೆ ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಮಲ್ನಾಡ್ ಮೆಹಬೂಬ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಮತ್ತು ಊರಿನ ಹಿರಿಯ ಗಣ್ಯರ ಸಮ್ಮುಖದಲ್ಲಿ ನಡೆಯುವ ಈ ಸಭೆಯಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ರೈತರು, ಪರಿಸರ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಭಾಗವಹಿಸಲು ಮನವಿ ಮಾಡಿದರು. ಅರ್ಜುನ ಆನೆ ಸ್ಮಾರಕವು ಜನಸಾಮಾನ್ಯರ ಭಾವನೆಗಳಿಗೆ ಸಂಬಂಧಿಸಿದ ವಿಷಯವಾಗಿದ್ದು, ಅದರ ಪರವಾಗಿ ಧ್ವನಿ ಎತ್ತಿದ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿರುವುದು ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿದೆ. ಇದೇ ವೇಳೆ ಕಾಡಾನೆ ದಾಳಿ ಪ್ರಕರಣಗಳು ಹೆಚ್ಚುತ್ತಿದ್ದು, ರೈತರ ಬೆಳೆ ನಷ್ಟ, ಮಾನವ ಜೀವ ಹಾನಿ, ಆಸ್ತಿ ಹಾನಿ ದಿನೇ ದಿನೇ ಹೆಚ್ಚುತ್ತಿರುವುದು ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ಅರಣ್ಯ ಇಲಾಖೆ ಕೈಗೊಂಡಿರುವ ಕ್ರಮಗಳು ಸಮರ್ಪಕವಲ್ಲವೆಂಬ ಆರೋಪಗಳು ಕೇಳಿಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ನಡೆಯುವ ಸರ್ವಪಕ್ಷ ಸರ್ವ ಸಂಘಟನೆಗಳ ಸಭೆಯಲ್ಲಿ ಕಾಡಾನೆ ಸಮಸ್ಯೆಗೆ ಶಾಶ್ವತ ಪರಿಹಾರ, ಅರಣ್ಯ ಇಲಾಖೆ ಹಾಗೂ ಆಡಳಿತದ ಜವಾಬ್ದಾರಿ, ಹೋರಾಟಗಾರರ ಮೇಲಿನ ಪ್ರಕರಣ ಹಿಂಪಡೆಯುವ ಕುರಿತು ಸ್ಪಷ್ಟ ನಿರ್ಣಯ ಕೈಗೊಳ್ಳುವ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಸಭೆಯಿಂದ ಹೊರಬರುವ ತೀರ್ಮಾನಗಳು ಮುಂದಿನ ಹೋರಾಟದ ದಿಕ್ಕು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಡಿಸೆಂಬರ್ 18 ಗುರುವಾರ ಬೆಳಿಗ್ಗೆ 11 ಗಂಟೆಗೆ ಅಂದರೆ ನಾಳೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ. ಆ ಸಭೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಪ್ರಕರಣ ದಾಖಲಾಗಿದೆ. ಸಕಲೇಶಪುರದ 21 ಜನ ಹೋರಾಟಗಾರರ ಮೇಲೆ ಅರ್ಜುನ ಆನೆ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡಿದ್ರು ಅಂತ ಹೇಳಿ ಅವರ ಮೇಲೆ ಕೇಸನ್ನು ದಾಖಲು ಮಾಡಲಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಮಾಜಿ ಶಾಸಕರಾದ ಎಚ್.ಎಂ. ವಿಶ್ವನಾಥ್ ಮತ್ತು ಸಕಲೇಶಪುರದ ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷದವರ ಸಮ್ಮುಖದಲ್ಲಿ ಒಂದು ಸಭೆ ನಡೀತಾ ಇದೆ. ಈ ಸಭೆಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮದು ಒಂದು ಪ್ರಜಾತಂತ್ರ ವ್ಯವಸ್ಥೆ. ನಾವು ಒಂದು ಸಂವಿಧಾನದ ಅಡಿ ಒಳಗಡೆ ನಾವು ಜೀವನ ಮಾಡ್ತಾ ಇದ್ದೀವಿ, ಮತ್ತು ಬದುಕನ್ನು ಸಾಗಿಸ್ತಾ ಇದ್ದೀವಿ. ಎಲ್ಲ ಕೆಲಸಗಳು, ಕಾರ್ಯಗಳು ಎಲ್ಲವೂ ಕೂಡ ಆಗುತ್ತೆ. ಅದರೊಳಗಡೆ ಹೋರಾಟನೂ ಕೂಡ ಒಂದು. ಹೋರಾಟ ಅನ್ನೋದು ಸಂವಿಧಾನ ಕೊಟ್ಟಿರುವಂಥ ಹಕ್ಕು ನಮಗೆ. ಆದರೆ ಇಲ್ಲಿನ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಯಾರು ವ್ಯವಸ್ಥೆಯ ವಿರುದ್ಧ ನ್ಯಾಯವನ್ನು ಕೇಳ್ತಾರೆ ಅವರನ್ನು ಕೇಸು ಹಾಕಿ ಅವರನ್ನು ದಮನ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದು ಬಹಳ ಮಾರಕ. ಏನಪ್ಪ ಅಂತ ಹೇಳಿದ್ರೆ, ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಮಾತನಾಡುವ ಧ್ವನಿ ಮತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಂಥ ಧ್ವನಿನ ಹತ್ತಿಕ್ಕೋದು ಅಂತ ಹೇಳಿದ್ರೆ, ಇದು ಪ್ರಜಾಪ್ರಭುತ್ವನ ಹತ್ಯೆ ಮಾಡೋದು ಅನ್ನುವಂಥ ಮಟ್ಟಕ್ಕೆ ನಡೆಯುವಂಥ ಬೆಳವಣಿಗೆ ಆಗಿದೆ. ಇದು ನಿರಂತರವಾಗಿ ಸಕಲೇಶಪುರದಲ್ಲಿ ನಡೀತಾ ಇದೆ. ಕಾಡಾನೆ ಸಮಸ್ಯೆಗೂ ಮತ್ತು ಚಳವಳಿಗಾರರಿಗೂ ಒಂದು ನಿಂತಿದೆ. ಇಲ್ಲಿ ಪ್ರಾಣಹಾನಿ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾರೆ. ಈ ಹಿಂದೆ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರು ಯಾವುದೋ ಭಾವನಾತ್ಮಕವಾಗಿ ಆಳಿದಂಥ ಒಂದು ಮಾತನ್ನು ಇಟ್ಕೊಂಡು ಅವರ ಬಂದೂಕನ್ನು ಕೂಡ ಜಪ್ತು ಮಾಡಲಾಗಿತ್ತು. ಮತ್ತು ಇನ್ನೊಂದು ಘಟನೆ, ಏನು ಕಾಡಾನೆಯಿಂದ ಹತ್ಯೆ ಆಗಿದ್ದಂಥ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಏನು ಮಾತನಾಡಿದ್ರು ಅಂತ ಹೇಳಿ ಅವರನ್ನು ಜೈಲಿಗೆ ಕೂಡ ಹಾಕಲಾಗಿತ್ತು. ಈಗ 21 ಜನರನ್ನು ಮತ್ತೆ ಕೇಸನ್ನು ಮಾಡ್ತಾರೆ. ಈ ಮೂಲಕ ಆಳುವ ಸರ್ಕಾರಗಳು ಮತ್ತು ಇಲ್ಲಿರುವಂಥ ಅಧಿಕಾರಿಗಳು ಕಾಡಾನೆ ಸಮಸ್ಯೆ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಜನಪರ ಹೋರಾಟ ಸಂಘದ ಅಧ್ಯಕ್ಷ ರವಿಕುಮಾರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೈಬಿ ಮಂಜು, ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಯೋಗೇಶ್, ರೈಲು ಪ್ರಯಾಣಿಕರ ಹೋರಾಟ ಸಮಿತಿಯ ಕಾರ್ಯದರ್ಶಿ ದಯಾನಂದ್ ಹಾಜರಿದ್ದರು.